ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದು ಹೋಗಿದೆ. ದಾಳಿ ಬಗ್ಗೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 200ಕ್ಕೂ ಹೆಚ್ಚು ಸ್ಥಳೀಯರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ರು, ಮಾಹಿತಿ ಕಲೆ ಹಾಕಿದ್ರು. ಮತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಅಲ್ಲಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಈಗಾಗಲೇ 200ಕ್ಕೂ ಹೆಚ್ಚು ಸ್ಥಳೀಯರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿದೆ. ಉಗ್ರರಿಗೆ ಸಹಕಾರ ನೀಡಿದಂತ ಆರೋಪದಡಿ ಸ್ಥಳೀಯರ ವಿಚಾರಣೆ ನಡೀತಾ ಇರೋದು. ಹಲವು ಡಿಜಿಟಲ್ ಎವಿಡೆನ್ಸ್ ಕಲೆ ಹಾಕಿರೋದು ಎಸ್ಐಟಿ ತಂಡ. ಆ ಒಂದಷ್ಟು ಸಾಕ್ಷ್ಯಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಎಫ್ಎಸ್ಎಲ್ಗೆ ಈಗಾಗಲೇ ದಾಳಿ ಕುರಿತಂತೆ ಡ್ರೋನ್ ದೃಶ್ಯಾವಳಿ ರವಾನೆ ಆಗಿರೋದು. ಕುದುರೆ ಸವಾರನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಶಕ್ಕೆ ಪಡ್ಕೊಂಡು ಎಸ್ಐಟಿ ತಂಡ ಈಗ ತನಿಖೆಯನ್ನ ನಡೆಸ್ತಾ ಇರೋದು. ಈಗಾಗಲೇ ಅಲ್ಲಿ ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದು ಉಗ್ರರಿಗೆ ಇಂಥ ಜಾಗದಲ್ಲಿ ಬಂದು ಅಟ್ಯಾಕ್ ಮಾಡಿದ್ರೆ ಸೇನಾ ಸಿಬ್ಬಂದಿ ಸೇನೆ ತಕ್ಷಣಕ್ಕೆ ಬಂದು ರಿಯಾಕ್ಟ್ ಮಾಡೋದಕ್ಕಾಗಲ್ಲ, ಅವ್ರು ಬರೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದೇ ಬೈಸರನ್ ಪ್ರದೇಶವನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಅಲ್ಲಿನ ಸ್ಥಳೀಯರೇ ಉಗ್ರರಿಗೆ ಮಾಹಿತಿ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಎಸ್ಐಟಿ ಅಧಿಕಾರಿಗಳು ಅಲ್ಲಿನ ಸ್ಥಳೀಯರನ್ನ ಸದ್ಯಕ್ಕೀಗ 200ಕ್ಕೂ ಹೆಚ್ಚು ಜನರನ್ನ ಕರೆದು ತನಿಖೆಗೆ ಒಳಪಡಿಸಿದ್ದಾರಂತೆ. ಅಲ್ಲಿ ಕುದುರೆ ಸವಾರರಿರ್ಬೋದು ಅಥವಾ ಅಲ್ಲಿ ಏನು ಅಂಗಡಿಗಳನ್ನ ಇಟ್ಕೊಂಡಿದ್ರಲ್ಲ, ಸ್ಟಾಲ್ ಇಟ್ಕೊಂಡಿದ್ರು ಅವ್ರಿರ್ಬೋದು, ಅದೇ ರೀತಿಯಾಗಿ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಕರೆದು ವಿಚಾರಿಸಿದ್ದಾರೆ. ಈಗಾಗಲೇ ಒಂದು ನಂಬರ್ ಪ್ಲೇಟ್ ಇಲ್ಲದಂಥ ವೆಹಿಕಲ್ ಪತ್ತೆಯಾಗಿತ್ತು. ಜೊತೆಗೆ ಅಲ್ಲಿನ ಓರ್ವ ವ್ಯಕ್ತಿ ಉಗ್ರರಿಗೆ ಮಾಹಿತಿ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿತ್ತಲ್ಲ, ಅದೆಲ್ಲದನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ತನಿಖೆ ಈಗ ಮತ್ತಷ್ಟು ಚುರುಕಾಗಿದೆ. ಒಂದಷ್ಟು ಡ್ರೋನ್ ದೃಶ್ಯಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಕೊಡಲಾಗಿದೆ. ಅದರಲ್ಲಿ ಕ್ಲಾರಿಟಿ ಗೊತ್ತಾಗುತ್ತೆ. ಈಗ ನಾವು ನೋಡಿದ ತಕ್ಷಣ ಎಲ್ಲವೂ ಕೂಡ ಕಾಣಿಸೋದಿಲ್ಲ, ಬಟ್ ಎಫ್ಎಸ್ಎಲ್ಗೆ ಕಳುಹಿಸಿ ಕೊಟ್ಟಂತ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಸಾಕ್ಷ್ಯಗಳು ಕೂಡ ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಒಂದಷ್ಟು ಡ್ರೋನ್ ದೃಶ್ಯಗಳನ್ನ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿರುವಂಥ ಸ್ಥಳೀಯರನ್ನ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಏನೇನು ಮಾಹಿತಿ ಸಿಗಬಹುದು ಅಂತ ನೋಡ್ತಾ ಇದ್ದಾರೆ. ಉಗ್ರರು ಬಂದಲ್ಲಿ ಅಟ್ಯಾಕ್ ಏನು ಮಾಡಿದ್ರಲ್ಲ, ಅದು ಕೂಡ ಯಾವ ಮಾದರಿಯಲ್ಲಿ ಅಟ್ಯಾಕ್ ಮಾಡಿದ್ದು, ಎಷ್ಟು ಜನ ಬಂದಿದ್ರು, ಯಾರ್ಯಾರು ಯಾವ್ಯಾವ ಬಟ್ಟೆ ಹಾಕೊಂಡು ಬಂದಿದ್ರು ಅಂತ. ಅಂದರೆ ಒಬ್ಬೊಬ್ಬರು ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೃತ ಮಂಜುನಾಥ್ ಅವರ ಪತ್ನಿ ಹೇಳ್ತಾರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದಿದ್ರು ಒಬ್ಬರು, ಇನ್ನೊಬ್ಬರು ಪೈಜಾಮ ಹಾಕೊಂಡು ಬಂದಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರೋದ್ರಿಂದ ಅವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ರು, ಜೊತೆಗೆ ಅಲ್ಲೇ ಏನಾದರೂ ಸಂಚು ಹಾಕಿ ಕೂತಿದ್ರ, ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ರು, ಅವರಿಗೆ ಇದೆಲ್ಲದಕ್ಕೂ ಕೂಡ ಜಾಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದಂಥ ಆ ಸ್ಥಳೀಯರು ಯಾರು ಅಂತ. ಈಗಾಗಲೇ ನಾವು ಹೇಳಿದಾಗೆ ಅಲ್ಲಿ ಸ್ಥಳೀಯರು ಏನಿರ್ತಾರೆ ಲೋಕಲ್ಸು, ಅವರು ಕೆಲವೊಬ್ರು ಮತಾಂಧರಾಗಿರ್ತಾರಲ್ಲ, ನಮ್ಮ ಕಾಶ್ಮೀರವನ್ನು ನಾವೇ ಇಟ್ಕೋಬೇಕು, ಬೇರೆಯವ್ರು ವಶಪಡಿಸ್ಕೊಳ್ಬಾರ್ದು, ಅಥವಾ ಇದು ನಮ್ಮ ಪ್ರತ್ಯೇಕ ರಾಜ್ಯ ಅಂತೇಳಿ ಒಂದಷ್ಟು ಪ್ರತ್ಯೇಕತಾವಾದಿಗಳು ಮತಾಂಧರು ಏನಿರ್ತಾರೆ ಅವರು ಉಗ್ರರಿಗೆ ಕೈ ಜೋಡಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂಥ ಮಾಹಿತಿ. ಯಾಕೆಂದರೆ ಅಲ್ಲಿನ ಬಗ್ಗೆ ಇಂಚಿಂಚು ಗೊತ್ತಿರುವಂಥ ಸ್ಥಳೀಯರು ಉಗ್ರರಿಗೆ ಮಾಹಿತಿ ಕೊಟ್ಟು ನೀವು ಇಂಥ ಬೈಸರನ್ ಪ್ರದೇಶಕ್ಕೆ ಬನ್ನಿ, ಇಲ್ಲಿ ಹುಲ್ಲುಗಾವಲಿರುತ್ತೆ, ಜೊತೆಗೆ ಪೊದೆಗಳಿರುತ್ತೆ, ನೀವು ಎಸ್ಕೇಪ್ ಆಗೋದಕ್ಕೂ ಕೂಡ ಈಸಿ ಆಗುತ್ತೆ, ನೀವು ಬಂದು ಅಟ್ಯಾಕ್ ಮಾಡಿ ಹೋದ್ರಿ ಅಂತ ಅಂದರೆ ತಕ್ಷಣಕ್ಕೆ ಸೇನೆನೂ ಅಲ್ಲಿಗೆ ಬರೋದಕ್ಕಾಗಲ್ಲ, ಅವ್ರಿಗೆ ಸಮಯ ಬೇಕು, ಫ್ಲೈಟ್ ತೆಗೆದುಕೊಂಡು ಬರೋದಕ್ಕೂ ಆಗಲ್ಲ, ಅವ್ರು ನಡ್ಕೊಂಡೇ ಬರಬೇಕು, 4-5 ಕಿಲೋಮೀಟರ್ ನಡ್ಕೊಂಡು ಬರೋದಕ್ಕೆ ಸಾಕಷ್ಟು ಸಮಯ ಬೇಕು, ತಕ್ಷಣಕ್ಕೆ ನೀವು ಸಿಕ್ಕಾಕೊಳ್ಳಲ್ಲ, ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ಅಂತ. ಹೀಗಾಗಿ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಅರಿತುಕೊಂಡಿದ್ದಂಥ ಅಲ್ಲಿನ ಲೋಕಲ್ಸೇ ಇವ್ರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅವ್ರು ಯಾರು, ಎಷ್ಟು ಜನ, ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸೋದಕ್ಕೆ ಕಾರಣ ಏನು, ಎಷ್ಟು ಜನ ಉಗ್ರರು ಬಂದಿದ್ರಲ್ಲಿ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇರೋದು. ತನಿಖೆ ವೇಗವನ್ನು ಪಡ್ಕೊಂಡಿದೆ. ಇನ್ನು ಏನೆಲ್ಲ ಮಾಹಿತಿ ಸಿಗುತ್ತೆ ಅದನ್ನು ನೋಡಬೇಕಿದೆ.